ಹಲೋ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 29ಗೆ ಸ್ವಾಗತ. ಇವತ್ತು ಆಗಸ್ಟ್ 8, 2025. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ಟೆಕ್ ನ್ಯೂಸ್ ನಾದ್ರೆ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ 5:45 ಆಗಿದೆ. ಯಾವನ್ಗಿರು ಒಂದು ವರ್ಷ ಆದ್ಮೇಲೆ ಟೆಕ್ ನ್ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಆಕ್ಚುಲಿ ನಿಮ್ಗೆ ಎಲ್ರಿಗೂ ಮರ್ತೋಗಿರ್ಬೋದು, ನಾನು ಮೊದಲು ಟೆಕ್ ನ್ಯೂಸ್ ಮಾಡ್ತಾ ಇದ್ದೆ. ಬಟ್ ಆದರೆ ಇವಾಗ ಅನ್ಫಾರ್ಚುನೇಟ್ಲಿ ಲಾಸ್ಟ್ 1 year ಇಂದ ಟೆಕ್ ನ್ಯೂಸ್ ಮಾಡೋದಕ್ಕಾಗಿರ್ಲಿಲ್ಲ. ಸೊ ಇನ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಟೆಕ್ ನ್ಯೂಸ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಷ್ಟು ದಿನ ಆದ್ಮೇಲೆ ಟೆಕ್ ನ್ಯೂಸ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ನನ್ನನ್ನು ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರು ನಾನು ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ನಾನು 1 year ಬಿಫೋರ್ ಅಪ್ಲೋಡ್ ಮಾಡಿದ್ದೆ ಟೆಕ್ ನ್ಯೂಸ್ಗೆ ತುಂಬಾ ಜಾಸ್ತಿ ರೆವೆನ್ಯೂ ಬಂದಿದೆ. ಸೊ ಅದರ ಇನ್ಸ್ಪಿರೇಷನ್ ತಗೊಂಡು ನಾನು ಮತ್ತೆ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ರದ್ದು ನಾನು ನಿಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ತೋರಿಸ್ತೀನಿ. ಆ ಟೆಕ್ ನ್ಯೂಸ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ChatGPT ಕಡೆಯಿಂದ ಬರ್ತಾ ಇದೆ. ChatGPT 1, 2, 3, 4 ಅಂದ್ಬಿಟ್ಟು ಇವಾಗ ChatGPT 5ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಾವು ಸಿಂಪಲ್ ಒಂದು ಕ್ಲಿಕ್ ಅಲ್ಲಿ ಒಂದು ಗೇಮ್ನೇ ಡೆವಲಪ್ ಮಾಡುವಂತ ಕೇಪಬಲ್ ಇರುವಂತ ಒಂದು ಒಳ್ಳೆ ನೆಕ್ಸ್ಟ್ ಜನರೇಷನ್ ChatGPTನ ಆದ್ರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ CEO ಗೊತ್ತಲ್ವಾ, ಸ್ಯಾಮ್ ಆಲ್ಟ್ಮನ್ ಅಂದ್ಬಿಟ್ಟು. ಸೊ ಅವರು ಇದನ್ನ ಇಡೀ ಪ್ರಪಂಚದಲ್ಲೇ ಬೆಸ್ಟ್ AI ಮಾಡೆಲ್ ಅಂದ್ಬಿಟ್ಟು ಅವರೇ ಇದನ್ನ ಹೊಗಳ್ಕೊಂಡಿದ್ದಾರೆ. ಇದು ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಆಗುತ್ತೆ, ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅದಷ್ಟೇ ಅಲ್ಲದೆ ಹ್ಯೂಮನ್ಸ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದನ್ನ ಅದು ಅರ್ಥ ಮಾಡ್ಕೊಂಡು ಆ ರೀತಿಯಾಗಿ ಸಹ ಇದು ಗೇಮ್ ನ ಡೆವಲಪ್ ಮಾಡುವಂತ ಕೇಪಬಲ್ ನ ಹೊಂದಿರುತ್ತೆ. ಸೊ ಇದೇ ರೇಸ್ ಅಲ್ಲಿ ತುಂಬಾ AIs ಕಾಂಪಿಟೇಟ್ ಮಾಡ್ತಾ ಇರ್ತವೆ. ಲೈಕ್ ಪರ್ಪ್ಲೆಕ್ಸಿಟಿ ಇರಬಹುದು, ಜೆಮಿನಿ ಇರಬಹುದು. ಈ ರೀತಿಯಾದಂತ ಸುಮಾರು AIಗಳು ಇವ್ರ ಜೊತೆ ಕಾಂಪಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಇನ್ಕ್ಲೂಡ್ ಮೆಟಾ AI ಕೂಡ ಇದ್ರ ಜೊತೆ ಕಾಂಪಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು ಒಂದು ಹೊಸ AI ಇಂಟಿಗ್ರೇಟೆಡ್ ಇರುವಂತ ಒಂದು ಪವರ್ಫುಲ್ ಸೌಂಡ್ ಬಾರ್ಗಳನ್ನಾದ್ರೆ ರಿಲೀಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ 2.1, 3.1 ಆ ತರದ ಸೌಂಡ್ ಬಾರ್ಗಳಂತೂ ಅಲ್ವೇ ಅಲ್ಲ. ಇದರ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ Q ಸೀರೀಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. QS700F ಅಂದ್ಬಿಟ್ಟು ಇದ್ರ ಮಾಡಲ್. ಇದು ಬಂದ್ಬಿಟ್ಟು 35,990 rupees ಆದ್ರೆ ಪ್ರೈಸ್ ಇಟ್ಟಿದ್ದಾರೆ. MRP ಬಂದ್ಬಿಟ್ಟು 47,000 ಇದೆ. ಇದು ಬಂದ್ಬಿಟ್ಟು 3.1.2 ಚಾನಲ್ ಸಪೋರ್ಟ್ ಹೊಂದಿರುವಂತ ಸೌಂಡ್ ಬಾರ್ ಇದಾಗಿದ್ದು ಇದರಲ್ಲಿ ನಮಗೆ ಟೋಟಲ್ 345 ವ್ಯಾಟ್ ನ ಔಟ್ಪುಟ್ ಆದ್ರೆ ಇದು ಕೊಡುತ್ತೆ. ಅದಷ್ಟೇ ಅಲ್ಲದೆ ಇದರ ನೆಕ್ಸ್ಟ್ ವರ್ಷನ್ ಬಂದ್ಬಿಟ್ಟು Q ಸೀರೀಸ್ ಅಲ್ಲಿ Q800F ಅಂದ್ಬಿಟ್ಟು ಒಂದು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು 5.1.2 ಇರುತ್ತೆ. ಇದರಲ್ಲಿ ನಮಗೆ 400 ವ್ಯಾಟ್ ನ ಔಟ್ಪುಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 42,990 rupees ಇದೆ. MRP ಬಂದ್ಬಿಟ್ಟು 60,000 ಇದೆ. ಇದಕ್ಕೂ ಬೀಸ್ಟ್ ಇನ್ನೊಂದು ಸೆಕ್ಷನ್ ಅಲ್ಲಿ ಒಂದು ಟಾಪ್ ನಾಚ್ ಸೀರೀಸ್ ಅಲ್ಲಿ ಇನ್ನೊಂದು ಸೌಂಡ್ ಬಾರ್ ನ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ 756 ವ್ಯಾಟ್ ನ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 11.1.4 ಚಾನಲ್ ನ ಸೌಂಡ್ ಬಾರ್ ಇದಾಗಿರುತ್ತೆ. ಇದ್ರ ಮಾಡೆಲ್ ನಂಬರ್ ಬಂದ್ಬಿಟ್ಟು Q990F. ಇವೆಲ್ಲ ಏನಿದೆ ಡಾಲ್ಬಿ ಅಟ್ಮಾಸ್ ನ ಸಪೋರ್ಟ್ ಮಾಡುವಂತ ಸೌಂಡ್ ಬಾರ್ ಗಳು ಇದಾಗಿದ್ದು. ಇವಾಗ ಹೈ ಎಂಡ್ ಮಾಡೆಲ್ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು 92,990 rupees ಪ್ರೈಸ್ ಇರುತ್ತೆ. MRP ಬಂದ್ಬಿಟ್ಟು 1,25,000 ಇದೆ. ಇನ್ ಕೇಸ್ ಈ 3 ಸೌಂಡ್ ಬಾರ್ ಗಳಲ್ಲಿ ನೀವೇನಾದ್ರೂ ಒಂದು ಸೌಂಡ್ ಬಾರ್ ನ ಚೂಸ್ ಮಾಡ್ತೀನಿ ಅಂದ್ರೆ ಯಾವ ಮಾಡೆಲ್ ಚೂಸ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿರಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಕಡೆಯಿಂದ. ಮೈಕ್ರೋಸಾಫ್ಟ್ ಮತ್ತೆ ಮೋಟೋರೋಲಾದವರು ಇಬ್ರು ಕಂಬೈನ್ ಆಗಿ ಮೈಕ್ರೋಸಾಫ್ಟ್ ಕೋ ಪೈಲಟ್ ಇದೆಯಲ್ಲ ಅದನ್ನ ಬಂದ್ಬಿಟ್ಟು ಮೋಟೋರೋಲಾ ಫೋನ್ಸ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ನಾರ್ಮಲ್ ಆಗಿ ಗೂಗಲ್ ಫೋನ್ಸ್ ಅಲ್ಲೆಲ್ಲ ಜೆಮಿನಿ AI ಇಂಟಿಗ್ರೇಟೆಡ್ ಬರುತ್ತಲ್ಲ, ಸೊ ಅದೇ ರೀತಿ ಮೋಟೋ ಫೋನ್ಸ್ ಗಳಲ್ಲಿ ಕೋ ಪೈಲಟ್ ಇಂಟಿಗ್ರೇಟೆಡ್ ಬರುತ್ತೆ. ಎಲ್ಲ ಅರ್ಧ ಹಂಚ್ಕೊಳ್ಳೋದೆ ಅಷ್ಟೇ. ಯಾವ ಕಂಪ್ನಿ ಜೊತೆ ಟೈ ಅಪ್ ಆಗ್ತಾರೋ ಅವ್ರಿಗೆ ಆ AI ಸಪೋರ್ಟ್ ಆದ್ರೆ ಬರುತ್ತೆ. ಇವಾಗ ಏನಾದ್ರು ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಅವರೇ ಒಂದು ಸಪರೇಟ್ ಯಾವ್ದಾದ್ರು ಫೋನ್ ಜೊತೆ ಟೈ ಅಪ್ ಆದ್ರೆ ಅವ್ರದೇ ಸಪರೇಟ್ ಆದಂತ AI ಬರುತ್ತೆ. ಐಫೋನ್ಸ್ ಅಲ್ಲಿ ChatGPTನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದೇ ತರ ಮೋಟೋದಲ್ಲಿ ಕೋಪೈಲಟ್ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಂಡ್ರೆ ಐಫೋನ್ 15 ನಮಗೆ ಜಸ್ಟ್ 57,249 rupeesಗೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಹತ್ರ ಏನಾದರೂ ICICI ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಇದ್ರೆ ನಿಮಗೆ ಟೋಟಲ್ 5% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಇದನ್ನ ಚೆಕ್ ಮಾಡಬಹುದು. ಈ ಪ್ರೈಸ್ ಪಾಯಿಂಟ್ಗೆ ಇವಾಗ ಬೆಸ್ಟ್ ಅಂತ ಹೇಳ್ಬೋದು. ನೀವೇನಾದ್ರೂ OnePlus 13R ನೋಡ್ತಿದ್ರೆ ನಿಮ್ಗೆ ಇದು ಕೂಡ 36,999 ಇಂದ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಸಹ ಕಾರ್ಡ್ ಆಫರ್ಸ್ ಅಪ್ಲೈ ಆಗುತ್ತೆ. ನಿಮ್ಗೆ ಏನಾದರೂ ಸ್ಯಾಮ್ಸಂಗ್ ಲವರ್ಸ್ ಆಗಿದ್ರೆ S24 Ultra 79,999 ಇದೆ. ಅದ್ರ ಜೊತೆಗೆ ನಿಮ್ಗೆ ಇದರಲ್ಲಿ ಟೈಮ್ ಅಲ್ಲಿ ನಿಮಗೆ ಕಾರ್ಡ್ ಆಫರ್ಸ್ ಅಪ್ ಟು 8,000 ವರೆಗೂ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇದು ಅರೌಂಡ್ ಒಂದು 71,000 72,000ಗೆ ನಿಮ್ಗೆ ಇದು ಸಿಗುತ್ತೆ. ಈ ತರ ಏನಾದ್ರು ಇಂಪಾರ್ಟೆಂಟ್ ಡೀಲ್ಸ್ ಇದ್ರೆ ಟೈಮ್ ಟು ಟೈಮ್ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಎವ್ರಿ ಸಿಂಗಲ್ ಮಿನಿಟ್ ನಿಮ್ಗೆ ಅದರಲ್ಲಿ ಒಳ್ಳೊಳ್ಳೆ ಡೀಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇವಾಗಲೇ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಫಾಲೋ ಮಾಡಿ ಇಟ್ಕೊಂಡ್ರಿ. ಇಲ್ಲಾಂದ್ರೆ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ಸಹ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು.
ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೀಚರ್ಸ್ ಕಾಪಿ ಪೇಸ್ಟ್ ಮಾಡ್ತಾ ಇದಾರೆ, ತುಂಬಾ ಫೀಚರ್ಸ್ ಎಲ್ಲೆಲ್ಲಿಂದಾನೂ ಕದೀತಾ ಇದಾರೆ. ಸ್ನ್ಯಾಪ್ಚಾಟ್ ಅಲ್ಲಿ ಒಂದು ಫೀಚರ್ ಇತ್ತು, ಅರೌಂಡ್ ಯುವರ್ ಫ್ರೆಂಡ್ಸ್ ಅಂದ್ಬಿಟ್ಟು. ಆ ಫೀಚರ್ ನ ಬಂದ್ಬಿಟ್ಟು ಅದ್ರಲ್ಲಿ ಒಂದು ಮ್ಯಾಪ್ ಇರ್ತಾ ಇತ್ತು. ಮ್ಯಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಕ್ಕಪಕ್ಕ ಇರುವಂತ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಇದ್ರು. ಅದನ್ನ ಇನ್ಸ್ಟಾಗ್ರಾಮ್ ಅವರು ಕಾಪಿ ಹೊಡೆದಿದ್ದಾಯ್ತು. ಇವಾಗ ಬಂದ್ಬಿಟ್ಟು ಟ್ವಿಟರ್ ಅಲ್ಲಿರೋದನ್ನ ಒಂದು ಫೀಚರ್ ನ ಕಾಪಿ ಮಾಡ್ತಾ ಇದಾರೆ, ರೀಪೋಸ್ಟ್ ಆರ್ ರೀಶೇರ್ ಅಂದ್ಬಿಟ್ಟು. ಸೊ ಯಾರಾದ್ರೂ ಒಬ್ರು ಸೆಲೆಬ್ರಿಟಿ ಏನಾದ್ರು ವಿಡಿಯೋ ಹಾಕಿದ್ರೆ ನೀವು ಅದನ್ನ ನಿಮ್ಮ ಪ್ರೊಫೈಲ್ ಅಲ್ಲಿ ರೀಶೇರ್ ಮಾಡಬಹುದು. ಇದು ಒಂದು ಆಪ್ಷನ್ ಇವಾಗ ಇನ್ಸ್ಟಾಗ್ರಾಮ್ ಅವ್ರು ತಗೊಂಡ್ ಬಂದಿದ್ದಾರೆ. ಅದಷ್ಟೇ ಅಲ್ಲದೆ ಇನ್ನೊಂದು ರೀಲ್ಸ್ ಸೆಕ್ಷನ್ ಇದೆಯಲ್ಲ, ಅದ್ರ ಜೊತೆಗೆ ಫ್ರೆಂಡ್ಸ್ ಸೆಕ್ಷನ್ ಅಂದ್ಬಿಟ್ಟು ತಗೊಂಡ್ ಬರ್ತಾ ಇದಾರೆ. ಈ ಫ್ರೆಂಡ್ಸ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್, ನೀವು ಯಾರಿಗೆ ಫಾಲೋ ರಿಕ್ವೆಸ್ಟ್ ಕಳ್ಸಿರ್ತೀರ, ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರಲ್ಲ, ಎಲ್ರದ್ದು ಒಂದು ಗ್ರೂಪ್ ತರ ಮಾಡಿ ಎಲ್ರಿಗೂ ಒಂದೇ ರೀತಿಯಾದ ರೀಲ್ಸ್ ನ ಆದ್ರೆ ಪುಷ್ ಮಾಡುತ್ತೆ. ಅದ್ರಲ್ಲೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನೀವು ಯಾರಿಲ್ ನೋಡಿದಿರಾ, ಯಾರಿಲ್ ಲೈಕ್ ಮಾಡಿದಿರಾ, ಯಾರಿಲ್ ಏನ್ ಕಮೆಂಟ್ ಮಾಡಿದಿರಾ ಅನ್ನೋದು ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ಆಫ್ ಮಾಡ್ಕೊಳ್ಳೋದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಒಂದು ಶಾರ್ಟ್ ಮಾಡಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ. ಗೂಗಲ್ ಪಿಕ್ಸೆಲ್ 10 ಸೀರೀಸ್ ನಮಗೆ ಆಗಸ್ಟ್ 20ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ಬಂದ್ಬಿಟ್ಟು ಕಂಪ್ಲೀಟ್ ಒಂದು AI ಪ್ಯಾಕ್ಡ್ ಫೋನ್ ಅಂತಾನೆ ಹೇಳ್ಬೋದು. ದೊಡ್ಡ ಬ್ಯಾಟ್ರಿ ಒಂದಿಗೆ ಈ ಫೋನ್ ಬರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ V60 ಸೀರೀಸ್ ಕೂಡ ನಮಗೆ ಆಗಸ್ಟ್ 12ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ ಅಂತ. ಇದು ಬಂದ್ಬಿಟ್ಟು ಹೈಪರ್ ಫಾಸ್ಟ್ ಇರುವಂತ ರಿಫ್ರೆಶ್ ರೇಟ್ ಹೊಂದಿರುವಂತ ಫೋನ್ ಇದಾಗಿರುತ್ತೆ. ಮೇ ಬಿ 144 ಹರ್ಟ್ಸ್ ಗಿಂತ ಹೆಚ್ಚಿಗೆ ರಿಫ್ರೆಶ್ ರೇಟ್ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಅದಷ್ಟೇ ಅಲ್ಲದೆ ಇದರಲ್ಲಿ ಚಾರ್ಜಿಂಗ್ ಸ್ಪೀಡ್ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಚಾರ್ಜಿಂಗ್ ಸ್ಪೀಡ್ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಫೋನ್ 12ನೇ ತಾರೀಕು ರಿಲೀಸ್ ಆಗುತ್ತೆ, ನಾನು ಅವಾಗ ಅದ್ರ ಬಗ್ಗೆ ಆದ್ರೆ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಎಡಿಟ್ಸ್ ಅಂದ್ಬಿಟ್ಟು ಹೊಸ ಆ್ಯಪ್ ತೊಗೊಂಬಂದಿದ್ರಲ್ಲ, ಅದರಲ್ಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಎಡಿಟ್ ಮಾಡ್ಕೊಬಹುದು ಅಂತ ಹೇಳ್ತಿದ್ರು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಹೊಸ ಫೀಚರ್ ನೆನ್ನೆ ತೊಗೊಂಬಂದಿದ್ರು, ಆಟೋ ಮ್ಯೂಸಿಕ್ ಎಡಿಟ್ ಅಂದ್ಬಿಟ್ಟು. ಈ ಆಪ್ಷನ್ ಇಂದ ಏನಾಗುತ್ತೆ ಅಂದ್ರೆ ಮ್ಯೂಸಿಕ್ ಗೆ ತಕ್ಕಂತೆ ನಮ್ಮ ಫೋಟೋಸ್ ಏನಾದ್ರು ವಿಡಿಯೋಸ್ ರೆಫರೆನ್ಸ್ ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗಿ ಆ ಬೀಟ್ ಗೆ ಅಕಾರ್ಡಿಂಗ್ ಆಗಿ ನಮಗೆ ವಿಡಿಯೋಸ್ ಆದ್ರೆ ಅರೇಂಜ್ ಆಗ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನೆನ್ನೆ ಕೆಲವರು ಎಡಿಟ್ಸ್ ಮಾಡ್ಬೇಕಾದ್ರೆ ತಮ್ಮ ಬಿಸ್ನೆಸ್ ವಿಡಿಯೋಸ್ ಇರುತ್ತಲ್ಲ ಅದನ್ನೆಲ್ಲ ಎಡಿಟ್ಸ್ ಮಾಡ್ಬೇಕಾದ್ರೆ ಎಡಿಟ್ ಆ್ಯಪ್ ಅಲ್ಲಿ ಬಿಸ್ನೆಸ್ ವಿಡಿಯೋಸ್ನು ಸಹ ಅದು ಕಟ್ಸ್ ಮಾಡಿ ಏನೇನೋ ಮಾಡಿ ಮ್ಯೂಸಿಕ್ ಬೀಟ್ಸ್ ಗೆ ಅಕಾರ್ಡಿಂಗ್ ಆಗಿ ಬಿಸ್ನೆಸ್ ವಿಡಿಯೋಸ್ ಎಲ್ಲ ಎಡಿಟ್ ಆಗ್ತಾ ಇರೋದನ್ನ ನೋಡಿ ಅದನ್ನ ಮೀಮ್ ಆಗಿ ಕ್ರಿಯೇಟ್ ಮಾಡಿ ಸ್ವಲ್ಪ ಜನ ಈ ಅಪ್ಡೇಟ್ ನ ಟ್ರೋಲ್ ಮಾಡ್ತಾ ಇದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಅದೆಂಗೋ ಈ ಸರಿ ತುಂಬಾ ಫಾಸ್ಟ್ ಆಗಿ ಮಧ್ಯಾಹ್ನದಷ್ಟೊತ್ತಿಗೆ ಈ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಇಂಡಿಯಾದ ಡೆಲ್ಲಿ ನೋಯ್ಡಾ ಸಿಟಿಯಿಂದ. ನೋಯ್ಡಾದಲ್ಲಿ ಒಂದು ಫೇಕ್ ಕಾಲ್ ಸೆಂಟರ್ ಇದೆ, ಒಂದು ಅಂತಲ್ಲ, ನೋಯ್ಡಾದಲ್ಲಿ ಸುಮಾರು ರೀತಿಯಾದಂತ ಫ್ರಾಡ್ ಕಾಲ್ ಸೆಂಟರ್ಸ್ ಇದೆ. ಈ ಕಾಲ್ ಸೆಂಟರ್ ಅಲ್ಲಿ ನಾರ್ಮಲ್ ಆಗಿ ಗೊತ್ತಲ್ವಾ ನಿಮ್ಗೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಅಂತ. ಡಿಜಿಟಲ್ ಅರೆಸ್ಟ್ ಬಗ್ಗೆ ಕಾಲ್ ಮಾಡ್ಕೊಂಡು ಒಬ್ಬರಿಗೆ ಕಾಲ್ ಮಾಡಿ ಬೆದರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ಮಿಸ್ ಆಗಿ ಒಬ್ಬ ಪೊಲೀಸ್ಗೆನೆ ಇವ್ರು ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದಾರೆ. ಅದು ಕೂಡ ಅವರು ಪೊಲೀಸ್ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಟಾಸ್ಕ್ ಫೋರ್ಸ್ ಆಫೀಸರ್ ಅಂತೆ ಅವರು. ಇದನ್ನ ಇಲ್ಲಿಗೆ ನಿಲ್ಸೋದಕ್ಕೆ ಇಷ್ಟಪಡ್ತೀನಿ, ಮುಂದೇನಾಗಿರ್ಬೋದು ಅಂತ ನಿಮ್ಗೆ 100% ಗೊತ್ತಿರುತ್ತೆ. ಮೊರಲ್ ಆಫ್ ದಿ ಸ್ಟೋರಿ, ಡೋಂಟ್ ಟ್ರೈ ಟು ಸ್ಕ್ಯಾಮ್ ದ ಕಾಪ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಟೆಕ್ ನ್ಯೂಸ್. ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ನಿಮ್ ಮುಂದೆ ಆದ್ರೆ ತಗೊಂಡ್ಬರ್ತೀನಿ. ಸೊ ಈ ಟೆಕ್ ನ್ಯೂಸ್ ಇಂದ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ, ಮತ್ತೆ ಇದನ್ನ ನೀವು ನಾಲೆಡ್ಜಬಲ್ ವಿಡಿಯೋ ಆಗಿ ತಗೊಂಡಿದ್ದೀರಾ ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಇಂದ ನೀವು ಯಾರ್ದಾದ್ರೂ ಫೋನ್ ನ ಪಿಕ್ ಮಾಡ್ಬೇಕಾದ್ರೆ, ಯಾರಿಗಾದ್ರೂ ಏನಾದ್ರು ರೆಸ್ಪಾಂಡ್ ಮಾಡ್ಬೇಕಾದ್ರೆ 1ಕ್ಕೆ 10 ಸರಿ ಯೋಚನೆ ಮಾಡಿ ಆವಾಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಷ್ಟೇ ಅಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ವಾಲೆಟ್ ಸಹ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅವರು ಸ್ವಲ್ಪ ಅವೇರ್ನೆಸ್ ಆಗಿರಲಿ. ನಾನು ಇಷ್ಟೊತ್ತು ಹೇಳಿದ ನ್ಯೂಸ್ ಅಲ್ಲಿ ನಿಮಗೆ ಮುಂಚೆನೆ ಯಾವ್ದಾದ್ರು ನ್ಯೂಸ್ ಗೊತ್ತಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊಂತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ ನಿಮಗೆ ಡೈಲಿ ಒಂದೊಂದು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾಳೆ ಇನ್ನೊಂದು ಎಪಿಸೋಡ್ ಟೆಕ್ ನ್ಯೂಸ್ ಅಲ್ಲಿ ನಿಮಗೆ ಹೊಸ ವಿಷಯಗಳ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.